ದರ್ಶನ್ ಅವರನ್ನ ಅರೆಸ್ಟ್ ಮಾಡಾಯಿತು. ದರ್ಶನ್ ಈಗ ಜೈಲಿನೊಳಗಡೆ ಇದ್ದಾರೆ. ಇದೆಲ್ಲದರ ಜೊತೆಗೆ ದರ್ಶನ್ ಅಭಿಮಾನಿಗಳಿಗೂ ಕೂಡ ಕಂಟಕ ಕಾದಿದೆ ಅನ್ನುವಂಥ ಮಾತನ್ನ ಮೊನ್ನೆ ತಾನೇ ನಾವು ಹೇಳಿದ್ವಿ. ಯಾರಾದರೂ ಏನಾದರೂ ಬೆದರಿಸಿದರೆ ಹೆದರಿಸಿದರೆ ಹುಷಾರ್ ಅನ್ನುವಂಥ ಮಾತು ಪೊಲೀಸರಿಗಾಗಲೇ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಅಂತ. ಆದರೂ ಕೂಡ ಇವರು ಎಚ್ಚೆತ್ತುಕೊಂಡಿಲ್ಲ. ಚೇತನ್ ಅನ್ನುವಂಥವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಚೇತನ್ ದರ್ಶನ್ ಅಭಿಮಾನಿಯಾಗಿದ್ದ, ಅಭಿಮಾನಿಗಳನ್ನು ಪ್ರಚೋದಿಸುತ್ತಿದ್ದ ಅನ್ನುವಂಥ ಆರೋಪ. ನಿರ್ಮಾಪಕ ಉಮಾಪತಿ ಗೌಡ ಬಗ್ಗೆ ಪ್ರಚೋದನೆಯ ಮಾತುಗಳನ್ನು ಆಡಿದ್ದ, ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಒಡ್ಡಿದ್ದ. IPC ಸೆಕ್ಷನ್ 504, 506 ಅಡಿಯಲ್ಲಿ FIR ದಾಖಲು. ದರ್ಶನ್ ಅಭಿಮಾನಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಇದು ಬೇರೆಯವರಿಗೆ ಎಚ್ಚರಿಕೆ ಆಗಬೇಕು. ನಿಮ್ಮ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅಭಿಮಾನ ಪ್ರೀತಿಯನ್ನು ನೀವು ಹುಚ್ಚುಚ್ಚಾಗಿ ಪ್ರದರ್ಶನ ಮಾಡಬೇಡಿ. ಈ ರೀತಿ ಮಾಡಿದ್ರೆ ನೋಡಿ, ಒಂದು ಮನೇಲಿ ಯೋಚನೆ ಮಾಡಿ. ಮನೇಲಿ ನಿಮ್ಮ ತಂದೆ ತಾಯಿಗಳಿದ್ದಾರೆ, ಜವಾಬ್ದಾರಿಗಳಿದೆ ನಿಮಗೆ. ಹೀಗೆ ಸಣ್ಣ ಸಣ್ಣ ವಯಸ್ಸಲ್ಲಿ ಜೈಲು ಕಂಡುಬಿಟ್ರೆ ನಿಮ್ಮ ಮುಂದಿನ ಗತಿ ಏನಾಗಬೇಕು? ಬನ್ನಿ, ಏನು ಮಾತಾಡಿದ್ದ ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ 7 ತಿಂಗಳಲ್ಲಿ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೋಡೋಣ. ಒಳಗಡೆ ಅವ್ರನ್ನ ಬೇಜಾರು ಮಾತಾಡ್ತಾನೆ. ತಗಡೆ ಪಗಡೆ ಅಂದಾಗ ಮಾತಾಡಕ್ಕೆ ಅವ್ನಿಗೆ ಎತ್ತಿಲ್ಲ. ನನ್ನ ಮಗನಿಗೆ ಅವ್ನ ಮಕ್ಕ ನೋಡ್ನ ಬಾಸಿ ದುಡ್ಡು ಹಾಕಿಲ್ಲ. ಒಂದು ನಿಮಿಷಕ್ಕೆ ಅವ್ನಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಹೇಳ್ತೀನಿ, ಯಾರು ಉಮಾಪತಿ ಬರುಂಗೆ ಅವನು ಅವರ ಒಳಗಡೆ ಅವ್ರನ್ನ ಬೇಜಾರು ಮಾತಾಡ್ತಾನೆ. ತಗಡೆ ಪಗಡೆ ಅಂದಾಗ ಮಾತಾಡಕ್ಕೆ ಅವ್ನಿಗೆ ಎತ್ತಿಲ್ಲ. ನನ್ನ ಮಗನಿಗೆ ಅವ್ನ ಮಕ್ಕ ನೋಡ್ನ ಬಾಸಿ ದುಡ್ಡು ಹಾಕಿಲ್ಲ. ಒಂದು ನಿಮಿಷಕ್ಕೆ ಅವ್ನಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಹೇಳ್ತೀನಿ, ಯಾರು ಉಮಾಪತಿ ಬರುಂಗೆ ಅವನು ಅವರ ಒಳಗಡೆ ಅವ್ರನ್ನ ಬೇಜಾರು ಮಾತಾಡ್ತಾನೆ. ತಗಡೆ ಪಗಡೆ ಅಂದಾಗ ಮಾತಾಡಕ್ಕೆ ಅವ್ನಿಗೆ ಎತ್ತಿಲ್ಲ. ನನ್ನ ಮಗನಿಗೆ ಅವ್ನ ಮಕ್ಕ ನೋಡ್ನ ಬಾಸಿ ದುಡ್ಡು ಹಾಕಿಲ್ಲ. ಒಂದು ನಿಮಿಷಕ್ಕೆ ಅವ್ನಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಹೇಳ್ತೀನಿ, ಯಾರು ಉಮಾಪತಿ ಬರುಂಗೆ ಅವನು ಅವರ ಒಳಗಡೆ ಅವ್ರನ್ನ ಬೇಜಾರು ಮಾತಾಡ್ತಾನೆ. ತಗಡೆ ಪಗಡೆ ಅಂದಾಗ ಮಾತಾಡಕ್ಕೆ ಅವ್ನಿಗೆ ಎತ್ತಿಲ್ಲ. ನನ್ನ ಮಗನಿಗೆ ಅವ್ನ ಮಕ್ಕ ನೋಡ್ನ ಬಾಸಿ ದುಡ್ಡು ಹಾಕಿಲ್ಲ. ಒಂದು ನಿಮಿಷಕ್ಕೆ ಅವ್ನಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಹೇಳ್ತೀನಿ, ಯಾರು ಉಮಾಪತಿ ಬರುಂಗೆ ಅವನು. ಇದು ಚೇತನ್ ಮಾತಾಡಿರುವಂಥ ರೀತಿ. ಯಾಕೆ ಬೇಕು? ಇದು ಅಭಿಮಾನನೇ? ಇದು ಅಭಿಮಾನಿಗಳು ಮಾತಾಡುವಂಥ ರೀತಿನ ಇದು? ಯಾಕೆ ಸುಮ್ಮನೆ ಮೈಮೇಲೆ ಅಳ್ಕೋತೀರಿ? ಯಾಕೆ ಸುಮ್ಮನೆ ಕಂಬಿ ಎಣಿಸ್ತೀರಿ? ಸ್ವಲ್ಪ ಜಾಗೃತವಾಗಿರಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ಜವಾಬ್ದಾರಿ ಇರಲಿ ನಿಮಗೆ. ನೀವು ಇಷ್ಟೊಂದೆಲ್ಲ ಮಾತಾಡುವಂಥವ್ರು, ನಾನು ಹೇಳ್ತಾ ಇದ್ದೆ, ಈ ಕಟೌಟಿಗೆ ಹಾಲು ಸುರಿತಾರಲ್ಲ ಅಂಥವ್ರ ಮನೆಯಲ್ಲಿ ಹಾಲು ಮೊಸರು ಇದೆ ಅಂತ ಎಂದರೆ ಯೋಚನೆ ಮಾಡಿದ್ದೀರಾ? ನೋಡಿದ್ದೀರಾ? ತಂದು ಕೊಟ್ಟಿದ್ದೀರಾ? ನಿಜವಾದಂಥ ಬಾಸ್ ಯಾರು ಅಂತಂದರೆ ನಿಮ್ಮ ಅಪ್ಪ ಅಮ್ಮ ನಿಜವಾದ ಬಾಸು. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇನ್ನು ಇಷ್ಟನ್ನೆಲ್ಲ ಆದಮೇಲೆ ಈಗ ಅವನು ಸಾರಿ ಕೂಡ ಕೇಳಿದ್ದಾನೆ. ಇಲ್ಲ, ನನಗೆ ಮಾತಾಡಬಾರ್ದಾಗಿತ್ತು, ನನ್ನ ತಪ್ಪಾಯಿತು ಅನ್ನುವಂಥ ಮಾತನ್ನು ಕೂಡ ಚೇತನ್ ಹೇಳಿದ್ದಾನೆ. ಅಲ್ಲಿ ಒಂದು ತಪ್ಪ ಮಾತಾಡಿದ್ದೀನಿ. ಮೊಹಮ್ಮದ್ ಶ್ರೀನಿವಾಸ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರು ನನ್ನ ಕ್ಷಮಿಸ್ಬಿಡಿ. ಅವತ್ತು ಅನುಕೂಲ ಸ್ಟೇಷನ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪ ಮಾತಾಡ್ಬಿಡ್ತೀನಿ. ಮೊಹಮ್ಮದ್ ಶ್ರೀನಿವಾಸ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರು ನನ್ನ ಕ್ಷಮಿಸ್ಬಿಡಿ. ಅವತ್ತು ಅನುಕೂಲ ಸ್ಟೇಷನ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪ ಮಾತಾಡ್ಬಿಡ್ತೀನಿ. ಮೊಹಮ್ಮದ್ ಶ್ರೀನಿವಾಸ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರು ನನ್ನ ಕ್ಷಮಿಸ್ಬಿಡಿ. ಇದು ನೋಡಿ, ಯಾಕಪ್ಪ ಅಷ್ಟೊಂದು ವೀರಾವೇಶದಿಂದ ಮಾತಾಡಬೇಕು? ಯಾಕೆ ಹಿಂಗೆ ಕೈ ಮುಗಿದು ಕ್ಷಮೆ ಕೇಳಬೇಕು? ಅದಕ್ಕೆ ಹೇಳೋದು, ಒಂದಷ್ಟು ಜವಾಬ್ದಾರಿ ಇರಬೇಕು ಅಂತ. ಮಾತಾಡುವಂಥ ಸಂದರ್ಭದಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ, ಏನು ಎತ್ತ, ಯಾರ ಪರವಾಗಿ ಮಾತಾಡ್ತಾ ಇದ್ದೀನಿ, ನಿಮ್ಮ ಅಭಿಮಾನ ಇದ್ದರೆ ಇಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ. ಯಾರೋ ದರ್ಶನ್ ಬಗ್ಗೆ ಮಾತಾಡ್ತಾರೆ ಅಂತ ಅಂಥವ್ರಿಗೆ ಇವರು ಮಾತಾಡೋದು ಏನಿದೆಲ್ಲ ಹುಚ್ಚಾಟ ಇದು? ನಿರ್ಮಾಪಕ ಉಮಾಪತಿಗೆ ಬೆದರಿಕೆ ಹಾಕಿದ್ದು ಏನು? ಅಪ್ಪನಿಗೆ ಹುಟ್ಟಿದ್ರಿ ಅನ್ನೋದು, ಅಮ್ಮನಿಗೆ ಹುಟ್ಟಿದ್ರಿ ಅನ್ನೋದು ಏನ್ರಿ ಇವೆಲ್ಲ? ಇದೆಲ್ಲ ಮಾತುಗಳೇ ಇವು. ಅದಾದಮೇಲೆ ಕೈ ಮುಗಿದು ಹಿಂಗೆ ಬನಿನಲ್ಲಿ ನಿಂತ್ಕೊಂಡು ಕೈ ಮುಗಿದು ಕ್ಷಮೆ ಕೇಳೋದು. ಎಂಥ ಸ್ಥಿತಿ ನೋಡಿ. ಅಮ್ಮ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡಾಗ ಎಂದಾರು ಹಿಂಗೆ ಕೈ ಮುಗಿದು ಅಮ್ಮ ಅಪ್ಪನಿಗೆ ಕ್ಷಮೆ ಕೇಳಿರಾ ನಿಮ್ಮ ಜೀವನದಲ್ಲಿ? ಕೇಳಿ, ಜೀವನ ಉದ್ಧಾರ ಆಗುತ್ತೆ. ನಿಜವಾದ ಬಾಸ್ ನಮ್ಮನ್ನು ಹೆತ್ತಂಥವ್ರು. ನಿಜವಾದ ಬಾಸ್ ನಿನಗೆ ನೀನು, ಆಮೇಲೆ ಬೇರೆಯವ್ರಿಗೆ. ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇದೊಂದು ದೊಡ್ಡ ಪಾಠ ಆಗಲಿ.